ಆರ್ಸಿಬಿ ಸೋತ ನಂತರ ಭಾವುಕರಾದರು ಎಂಎಸ್ ಧೋನಿ. ಹೌದು ಸ್ನೇಹಿತರೆ, ಇಂದು ಆರ್ಸಿಬಿ ಮತ್ತು ರಾಜಸ್ಥಾನ್ ನಡುವೆ ನಡೆದ ಎಲಿಮಿನೇಟರ್ ಪಂದ್ಯವನ್ನು ಜಡೇಜಾ ಮತ್ತು ಎಂಎಸ್ ಧೋನಿ ಅವರು ಒಟ್ಟಿಗೆ ಕುಳಿತು ನೋಡುತ್ತಿದ್ದರು. ಹಾಗೂ ಕಳೆದ ಬಾರಿ ಸಿಎಸ್ಕೆ ತಂಡವನ್ನು ಆರ್ಸಿಬಿ ಸೋಲಿಸಿದ ನಂತರ ಡ್ರೆಸ್ಸಿಂಗ್ ರೂಮ್ ನಲ್ಲಿ ವಿರಾಟ್ ಕೊಹ್ಲಿ ಅವರೊಂದಿಗೆ ಭೇಟಿಯಾದ ಎಂಎಸ್ ಧೋನಿ ಅವರು ಈ ಬಾರಿಯ ಫೈನಲ್ ಪಂದ್ಯವನ್ನು ಆರ್ಸಿಬಿ ಗೆಲ್ಲಬೇಕು ಎಂದು ವಿರಾಟ್ ಕೊಹ್ಲಿ ಅವರಿಗೆ ಹೇಳಿದ್ದರು. ಆದ್ದರಿಂದ ಬಹುಶಃ ಇಂದು ಎಂಎಸ್ ಧೋನಿ ಅವರು ಆರ್ಸಿಬಿಗೆ ಸಪೋರ್ಟ್ ಮಾಡುತ್ತಿದ್ದರು ಮತ್ತು ಜಡೇಜಾ ಅವರೊಂದಿಗೆ ಕುಳಿತು ಮ್ಯಾಚ್ ಅನ್ನು ನೋಡುತ್ತಿದ್ದರು. ಆದರೆ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಟ್ರೋಫಿಯನ್ನು ಗೆಲ್ಲುವಲ್ಲಿ ವಿಫಲವಾಯಿತು ಮತ್ತು ರಾಜಸ್ಥಾನ್ ವಿರುದ್ಧದ ಮುಖ್ಯವಾದ ಪಂದ್ಯವನ್ನು ಸೋತಿತು. ಇದನ್ನು ನೋಡಿ ಎಂಎಸ್ ಧೋನಿ ಅವರು ಕೂಡ ಬಹಳ ಭಾವುಕರಾಗಿ ಕಾಣಿಸಿಕೊಂಡರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಆರ್ಸಿಬಿ ತಂಡ ಯಾವ ಕಾರಣದಿಂದ ಸೋತಿತು? ಕಮೆಂಟ್ ಮಾಡುವ ಮೂಲಕ ತಿಳಿಸಿ.